ಮೈಸೂರು. ಐತಿಹಾಸಿಕ ಜಂಬೂ ಸವಾರಿಗೆ ಕ್ಷಣಗಣನೆ ಶುರುವಾಗಿದೆ. ಜಂಬೂ ಸವಾರಿಯ ಆಕರ್ಷಣೆ ಟ್ಯಾಬ್ಲೋಗಳು ರೆಡಿಯಾಗಿದೆ. ಈ ಬಾರಿ 60 ಟ್ಯಾಬ್ಲೋಗಳು ಜಂಬೂ ಸವಾರಿಯಲ್ಲಿ ಭಾಗಿಯಾಗಲಿದೆ. ಕೊನೆ ಕ್ಷಣದ ತಯಾರಿಯಲ್ಲಿದ್ದಾರೆ ಟ್ಯಾಬ್ಲೋ ತಯಾರಕರು. ಜಿಲ್ಲಾಡಳಿತ ಹಾಗೂ ಇಲಾಖೆಗಳಿಗೆ ಸಂಬಂಧಿಸಿದ ಟ್ಯಾಬ್ಲೋಗಳು ಇದಾಗಿವೆ. ಈ ಬಾರಿಯ ದಸರಾದಲ್ಲಿ ಅತಿ ಹೆಚ್ಚು ಟ್ಯಾಬ್ಲೋಗಳು ಭಾಗವಹಿಸ್ತಾ ಇದೆ ಅನ್ನುವಂಥದ್ದು ಮತ್ತೊಂದು ವಿಶೇಷ. 2025ರ ದಸರಾದಲ್ಲಿ ಯಾವೆಲ್ಲ ಟ್ಯಾಬ್ಲೋಗಳಿದೆ, ಸುಮಾರು 60 ಟ್ಯಾಬ್ಲೋಗಳು ಈ ಬಾರಿಯ ದಸರಾದಲ್ಲಿ ಭಾಗವಹಿಸ್ತಾ ಇದೆ. ಗಮನಿಸ್ತಾ ಇದ್ದಾರೆ, ಅಂತಿಮ ಹಂತದ ಟಚ್ ಕೊಡುವಂತ ಕೆಲಸವನ್ನು ಸದ್ಯ ಈಗ ಆರ್ಟಿಸ್ಟ್ಗಳು ಮಾಡ್ತಾ ಇದ್ದಾರೆ. ಈಗಾಗಲೇ 60ಕ್ಕೂ ಹೆಚ್ಚು ಟ್ಯಾಬ್ಲೋಗಳು ಸಿದ್ಧಗೊಂಡು ನಿಂತಿರುವಂತದ್ದು. ವಿವಿಧ ಕಾನ್ಸೆಪ್ಟ್ಗಳಲ್ಲಿ ವಿವಿಧ ಇಲಾಖೆಗಳ ವಿವಿಧ ಜಿಲ್ಲಾಡಳಿತಗಳ ಟ್ಯಾಬ್ಲೋಗಳು, ಆ ಜಿಲ್ಲೆಯನ್ನು ಪ್ರತಿನಿಧಿಸುವಂತಹ ಟ್ಯಾಬ್ಲೋಗಳು, ಆ ಜಿಲ್ಲೆಯಲ್ಲಿರುವಂತಹ ಮೂಲಭೂತ ಸೌಕರ್ಯಗಳಾಗಿರ್ಬೋದು ಅಥವಾ ಪ್ರೇಕ್ಷಣೀಯ ಸ್ಥಳಗಳಾಗಿರ್ಬೋದು, ಸಾಂಸ್ಕೃತಿಕ ವೈವಿಧ್ಯ ಆಗಿರ್ಬೋದು, ಇವೆಲ್ಲವುಗಳನ್ನು ತೋರಿಸುವಂತಹ ಸದ್ಯ ನೀವು ಗಮನಿಸ್ತಾ ಇರುವಂತದ್ದು ಇದು ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತಹ ಟ್ಯಾಬ್ಲೋ. ಹಾಗಾಗಿ ಅಂಬೇಡ್ಕರ್ ಜೊತೆಗೆ ಸಂವಿಧಾನದ ಪೀಠಿಕೆ ಇವೆಲ್ಲವುಗಳನ್ನು ಕೂಡ ಇಟ್ಟಿದ್ದಾರೆ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅನ್ನುವಂಥ ಒಂದು ಸಂವಿಧಾನದ ಪೀಠಿಕೆಯನ್ನು ಕೂಡ ಇಟ್ಟಿರುವಂತದ್ದು ಗಮನಿಸ್ತಾ ಇದ್ದೀರಾ. ಅಂತಿಮ ಹಂತದ ಈ ಟ್ಯಾಬ್ಲೋಗಳು ಜಂಬೂ ಸವಾರಿಗಿಂತ ಮುಂಚಿತವಾಗಿ ಹೊರಡುತ್ತವೆ. ಹಾಗಾಗಿ ಅಂತಿಮ ಹಂತದ ಸಿದ್ಧತೆಗಳು ಈಗಾಗಲೇ ಟ್ಯಾಬ್ಲೋಗಳಿಗೆ ಆಗ್ತಾ ಇರುವಂತದ್ದು. ಮೈಸೂರಿನಲ್ಲಿರುವಂತಹ ಎಪಿಎಂಸಿ ಮಂಡಿಪಾಳ್ಯದ ಬಳಿಯಲ್ಲಿರುವಂತಹ ಎಪಿಎಂಸಿ ಬಳಿಯಲ್ಲಿ ಈಗಾಗಲೇ ಎಲ್ಲ ಟ್ಯಾಬ್ಲೋಗಳನ್ನು ಕೂಡ ನಿಲ್ಲಿಸಿದ್ದಾರೆ. ವಿವಿಧ ಆಕರ್ಷಕ ಟ್ಯಾಬ್ಲೋಗಳು ಸಿದ್ಧಗೊಂಡಿದೆ. ಸಂಪೂರ್ಣವಾಗಿ ಈ ಟ್ಯಾಬ್ಲೋಗಳನ್ನ ಇಂದು ಮಧ್ಯರಾತ್ರಿ 12 ಗಂಟೆಯ ಸುಮಾರಿಗೆ ಝೀರೋ ಟ್ರಾಫಿಕ್ ನಲ್ಲಿ ಅರಮನೆಯ ಬಳಿಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿಂದ ಮಧ್ಯಾಹ್ನ ಶುರುವಾಗುವಂತಹ ಜಂಬೂ ಸವಾರಿ, ಆ ಬಳಿಕ ಸಂಪೂರ್ಣವಾಗಿ ಈ ಟ್ಯಾಬ್ಲೋಗಳು ಹೋದ ಬಳಿಕ ಸಂಪೂರ್ಣವಾಗಿ ಜಂಬೂ ಸವಾರಿ ಶುರುವಾಗುತ್ತೆ. ಆನೆಗಳ ಮೆರವಣಿಗೆ ಶುರುವಾಗುತ್ತೆ. ಒಂದು ಭಾಗದಲ್ಲಿ ಸಿದ್ಧಗೊಂಡಿರುವಂತಹ ಟ್ಯಾಬ್ಲೋಗಳು ನಿಂತಿದ್ರೆ, ವಾಹನಗಳು ನಿಂತಿದ್ರೆ, ಒಳಭಾಗದಲ್ಲಿ ಗಮನಿಸ್ತಾ ಇದ್ದೀರಾ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತಹ ಟ್ಯಾಬ್ಲೋಗಳಲ್ಲಿ ವಿದ್ಯಾರ್ಥಿಗಳ ಒಂದಿಷ್ಟು ಪ್ರತಿಮೆ ಗೊಂಬೆಗಳೆಲ್ಲ ಬೇಕಾಗುತ್ತೆ. ಇವೆಲ್ಲವುಗಳನ್ನು ಒಳಭಾಗದಲ್ಲಿ ತಯಾರಿಸಲಾಗ್ತಾ ಇದೆ. ಒಳಭಾಗದಲ್ಲಿ ಇನ್ನೂ ಕೂಡ ಒಂದಿಷ್ಟು ಈ ತರದ ಬಿಡಿಭಾಗಗಳನ್ನು ತಯಾರಿಸಿ ವಾಹನಗಳಿಗೆ ಜೋಡಿಸುವಂತಹ ಕೆಲಸವನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು ಗಮನಿಸ್ತಾ ಇದ್ದಾರೆ. ಇದು ಬಾಲ್ಯ ವಿವಾಹ ನಿರ್ಮೂಲನಾ ಪಡೆ ಅನ್ನುವಂತಹ ಒಂದು ಟ್ಯಾಬ್ಲೋಗೆ ಸಂಬಂಧಪಟ್ಟಂತ ಒಂದಿಷ್ಟು ಸ್ತಬ್ಧ ಚಿತ್ರಗಳು. ಈ ಬಾರಿ ಅತಿ ಹೆಚ್ಚು ಟ್ಯಾಬ್ಲೋಗಳು ದಸರಾದಲ್ಲಿ ಭಾಗಿಯಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಇದೆ ಸರ್. ಖಂಡಿತ ಅತಿ ಹೆಚ್ಚು ಟ್ಯಾಬ್ಲೋಗಳು ಭಾಗವಹಿಸ್ತಾ ಇರೋದು ನಿಜ. ಕೆಲವು ಟ್ಯಾಬ್ಲೋಗಳಿಗೆ ಇನ್ನೂ ನಂಬರ್ ಕೊಡದಲ್ಲ ಇರೋದು ನಿಜ. ಅದನ್ನ ಇನ್ನು ನಂಬರ್ ಕೊಟ್ಟಿಲ್ಲ ಕರೆಕ್ಟ್ ಆಗಿ. ತಾವೇ ಹಾಗಾದ್ರೆ ಎಷ್ಟು ಹೊತ್ತಿಗೆ ಇಲ್ಲಿಂದ ಈಗ ಅರಮನೆಗೆ ಇದು ಟ್ಯಾಬ್ಲೋಗಳನ್ನು ತಗೊಂಡು ಹೋಗ್ತೀರಾ? ನಾವು ತಗೊಂಡೋಗೋಕೆ ನಮ್ಗೆ ಅಧಿಕಾರ ಇಲ್ಲ. ಪೊಲೀಸ್ಗಳು ಬರಬೇಕು, ಅವರು ಟ್ರಾಫಿಕ್ ಕ್ಲಿಯರ್ ಮಾಡಿಸ್ಬೇಕು, ಆಮೇಲೆ ಯಾವಾಗ ಹೇಳ್ತಾರೆ ಅವಾಗ ಮೂವ್ ಮಾಡ್ಬೇಕು ಅಷ್ಟೇ ಹೊರತು ನಾವು ಮೂವ್ ಮಾಡಕ್ ಆಗಲ್ಲ. ಈಗ ತಮ್ಮ ಟ್ಯಾಬ್ಲೋಗಳು ಎಷ್ಟು % ಕಂಪ್ಲೀಟ್ ಆಗಿದೆ ಸರ್? ನಮ್ದು 100% ಕಂಪ್ಲೀಟ್ ಆಗಿದೆ. ಅದಕ್ಕೆ ಪ್ಲಾಸ್ಟಿಕ್ ಹಾಕ್ಬೇಕು, ಕಾಯ್ತಾ ಇದೀವಿ ಅಷ್ಟೇ. ಈ ಬಾರಿಯ ದಸರಾದಲ್ಲಿ ಸುಮಾರು 60ಕ್ಕೂ ಹೆಚ್ಚು ಟ್ಯಾಬ್ಲೋಗಳು ಭಾಗವಹಿಸೋದ್ರಿಂದ ಸಾಕಷ್ಟು ಹೆಚ್ಚಿನ ಸಮಯದ ಜಂಬೂ ಸವಾರಿಯನ್ನು ಕೂಡ ನಾವು ನೋಡುವಂತ ಸ್ಥಿತಿ ಇರಬಹುದು ಅನ್ನುವಂತ ಊಹೆ ಕೂಡ ಇದೆ. ಸ್ವಸ್ತಿ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.